ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಸೊ ಇವತ್ತಿನ ವಿಡಿಯೋ ಏನಂದರೆ ಇವತ್ತು ಲೆಟ್ ಮಿ ಶೋ ಯು ಮೈ ಲೆಹೆಂಗಾ ಕಲೆಕ್ಷನ್ ಅಂತ. ಸೊ ನಂದು ಆಲ್ಮೋಸ್ಟ್ ಲೆಹೆಂಗಾ ಕಲೆಕ್ಷನ್ ಬಂದುಬಿಟ್ಟು ಸ್ಯಾರಿಯಿಂದ ಸ್ಟಿಚ್ ಮಾಡಿಸಿರೋದು. ಬಿಕಾಸ್ ನನ್ನ ಸೈಜಿಂದು ಕರೆಕ್ಟಾಗಿ ನನಗೆ ಸಿಗಲ್ಲ ಲೆಹೆಂಗಾ, ಮತ್ತು ಎಲ್ಲ ರೀಸ್ಟಿಚ್ ಮಾಡಿಸ್ಬೇಕು. ಸೊ ಅದೆಲ್ಲ ಆಗುತ್ತೆ. ಸೊ ನಾನು ಅದಕ್ಕೆ ಸೀರೆ ಒಳಗೆ ಸ್ಟಿಚ್ ಮಾಡ್ತೀನಿ, ಇಲ್ಲ ಬಟ್ಟೆ ತೊಗೊಂಡ್ಬಿಟ್ಟು ಸ್ಟಿಚ್ ಮಾಡಿಸ್ತೀನಿ. ಸೊ ಇವತ್ತು ನಿಮಗೆ ನಾನು ಸೀರೆ ಒಳಗೆ ಸ್ಟಿಚ್ ಮಾಡಿಸಿರುವಂಥ ಲೆಹೆಂಗಾನ ತೋರಿಸೋಣ ಅಂತ. ಯಾವ ಥರ ಸ್ಟಿಚ್ ಮಾಡ್ತೀನಿ, ಆಲ್ಮೋಸ್ಟ್ ಎಲ್ಲ ಥರದ ಸೀರೆ ಒಳಗಿದೆ. ರೇಷ್ಮೆ ಸೀರೆ ಒಳಗಿದೆ, ಕಾಟನ್ ಸ್ಯಾರೀಸ್ ಒಳಗಿದೆ, ಆಮೇಲೆ ವರ್ಕ್ ಇರೋ ಸ್ಯಾರೀಸ್ ಒಳಗಿದೆ. ಸೊ ಈ ಥರದ್ದೆಲ್ಲ ಸ್ಯಾರೀಸ್ ಒಳಗೂ ಸ್ಟಿಚ್ ಮಾಡಿಸ್ಕೊಂಡಿದ್ದೀನಿ ನಾನು. ಸೊ ಅದ್ರ ಜೊತೆಗೆ ಒಂದು 4-5 ಡ್ರೆಸ್ ಕೂಡ ಸ್ಟಿಚ್ ಮಾಡಿಸಿದ್ದೀನಿ. ಸೊ ನಿಮಗೂ ತೋರಿಸೋಣ ಅಂತ ಹೇಳಿಬಿಟ್ಟು. ಸೊ ಎಲ್ಲರೂ ಈ ವಿಡಿಯೋನ ಕಂಟಿನ್ಯೂ ಆಗಿ ವಾಚ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇವಾಗ ಸ್ಟಾರ್ಟ್ ಮಾಡೋಣ ಬನ್ನಿ. ಇವಾಗ ಫಸ್ಟ್ ಲೆಹೆಂಗಾ ನೋಡೋಣ. ನಾನು ಫಸ್ಟ್ ಲೆಹೆಂಗಾ ಹೊಲಿಸಿದ್ದು ಈ ಸ್ಯಾರಿ ಒಳಗೆ. ಸ್ವಲ್ಪ ಬ್ರೈಟ್ ರೆಡ್ ವೆಲ್ವೆಟ್ ಡಿಸೈನ್ ಇರೋ ಸ್ಯಾರಿ. ಇದು ತುಂಬ ಅಂದರೆ ತುಂಬ ಗ್ರ್ಯಾಂಡ್ ಲುಕ್ ಕಾಣುತ್ತೆ. ಸೊ ನಾನು ಇವಾಗ ಜಾಸ್ತಿ ಯೂಸ್ ಮಾಡಲ್ಲ, ಬಟ್ ಅವಾಗ ತುಂಬ ಇಷ್ಟಪಟ್ಟು ಫಸ್ಟ್ ಲೆಹೆಂಗಾ ಅಂದರೆ ಇದೇ ಲೆಹೆಂಗಾ ನಾನು ಹೊಲಿಸಿದ್ದು. ಸಿಕ್ಕಾಪಟ್ಟೆ ಗ್ರ್ಯಾಂಡ್ ಸ್ಯಾರಿ, ಬಾರ್ಡ್ರು ಕೂಡ ಸಿಕ್ಕಾಪಟ್ಟೆ ಗ್ರ್ಯಾಂಡ್ ಆಗಿದೆ. ಸೊ ಈ ಥರ ಈ ಕಾಣುತ್ತೆ ಲೆಹೆಂಗಾ, ಸಕ್ಕತ್ತಾಗಿ ಕಾಣಿಸುತ್ತೆ. ಒಳಗೆ ಲೈನಿಂಗ್ ಹಾಕಿಬಿಟ್ಟು ಹೊಲಿಸಿರೋವಂಥದ್ದು. ಇದು ನನ್ನ ಆಂಟಿ ಸ್ಟಿಚ್ ಮಾಡಿಕೊಟ್ಟಿದ್ದು ನನಗೆ. ಸೊ ಈ ಸ್ಯಾರಿಗೆ ವೇಲ್ ತುಂಬ ಗ್ರ್ಯಾಂಡಾಗಿ ಬೇಕು. ಸೊ ಏನು ಮಾಡಿದ್ದಂದರೆ ನಾವು ಸೀರೆ ಬಟ್ಟೆ ಒಳಗೇ ವೇಲ್ಗೆ ಕಟ್ ಮಾಡಿ ಅದಕ್ಕೆ ಸುತ್ತ ಬಾರ್ಡರ್ ಹಚ್ಚಿರೋದು. ಈ ಥರ ತುಂಬ ಚೆನ್ನಾಗಿ ಕಾಣುತ್ತೆ. ಇದು ನಿಜವಾಗ್ಲೂ ಸಕ್ಕತ್ತಾಗಿ ಕಾಣುತ್ತೆ. ರೆಡಿಮೇಡ್ಗಿನ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣ್ತು. ಸೊ ಇದಕ್ಕೆ ನಮಗೆ ಬ್ಲೌಸಿಗೆ ಸೀರೆ ಕಡಿಮೆ ಬೀಳುತ್ತಲ್ಲ, ಸೊ ಇದಕ್ಕೆ ಬಂದುಬಿಟ್ಟು ಕಾಂಟ್ರಾಸ್ಟ್ ಒಂದು ನಿಮಿಷ. ಸೊ ಅದಕ್ಕೆ ಇದಕ್ಕೆ ಕಾಂಟ್ರಾಸ್ಟ್ ಆಗಿ ಒಂದು ಬ್ಲೌಸು ಸ್ಟಿಚ್ ಮಾಡಿಸಿರೋದು. ಲೈಕ್ ಗೋಲ್ಡನ್ ಕಲರ್, ಈ ಕಲರ್ ಬ್ಲೌಸು ತುಂಬ ಹೊಂದ್ಕೊಳುತ್ತೆ. ಬ್ಲೌಸ್ ಕೂಡ ಸಕ್ಕತ್ತಾಗಿ ಕಾಣುತ್ತೆ. ಅದಕ್ಕೆ ಲೇಸ್ ಹಚ್ಚಿವಿ ಸೇಮ್ ಕಲರಿಂದು, ತುಂಬ ಚೆನ್ನಾಗಿ ಕಾಣುತ್ತೆ. ಸುಮಾರು ಒಂದು 5-6 ವರ್ಷ ಆಯಿತು ಇದನ್ನು ಸ್ಟಿಚ್ ಮಾಡಿಸಿ. ಇದು ನಂದು ಫಸ್ಟ್ ಎವರ್ ಲೆಹೆಂಗಾ ಅಂತಲೇ ಹೇಳ್ಬೋದು. ಫಸ್ಟ್ ಸ್ಟಿಚ್ ಮಾಡಿಸಿದ್ದು ಸುಮ್ಮನೆ ಟ್ರಯಲಿಗಂತ ಸ್ಟಿಚ್ ಮಾಡಿಸಿದ್ದು ಇದನ್ನು, ಆದರೆ ಔಟ್ಪುಟ್ ಸಕ್ಕತ್ತಾಗಿ ಬಂತು. ನಮ್ಮ ಆಂಟಿನೇ ಸ್ಟಿಚ್ ಮಾಡಿಕೊಟ್ಟಿದ್ದು ನನಗೆ ಇದನ್ನು. ಸೊ ನೆಕ್ಸ್ಟ್ ಲೆಹೆಂಗಾ ಯಾವುದಂತ ತೋರಿಸ್ತೀನಿ. ಸೆಕೆಂಡ್ ಲೆಹೆಂಗಾ ಸ್ಟಿಚ್ ಮಾಡಿಸಿದ್ದು ಈ ಲೆಹೆಂಗಾ. ಇದು ಕೂಡ ಸಕ್ಕತ್ತಾಗಿದೆ. ಇದು ರೇಷ್ಮೆ ಸೀರೆ ಒಳಗೆ ಸ್ಟಿಚ್ ಮಾಡಿಸಿದ್ದು. ಇದು ಬಂದುಬಿಟ್ಟು ನಮ್ಮ ಅಜ್ಜಿ ಸೀರೆ, ನಮ್ಮ ಅಮ್ಮನ ಸೀರೆ. ಸೊ ನಾವು ಇಸ್ಕೊಂಡು ಸ್ಟಿಚ್ ಮಾಡಿಸಿರೋದು. ನಮ್ಮ ಮನೆಯಲ್ಲಿ ಆ ಥರ ಏನು ಮಾಡೋಲ್ಲ, ಸೀರೆ ಕೊಡಲ್ಲ ಅಂತಲ್ಲ. ನಮ್ಮಮ್ಮ ಒಂದೊಂದು ಸೀರೆ ಮಾಡ್ತಾರೆ, ಬಟ್ ಕೊಡ್ತಾರೆ ನಮ್ಮ ಮನೆಗೆ ಸೀರೆ. ಇದು ಕೂಡ ಸಿಕ್ಕಾಪಟ್ಟೆ ಗ್ರ್ಯಾಂಡು. ಬಾರ್ಡ್ರ್ ನೋಡ್ಬೋದು, ಇನ್ನೂ ಎಷ್ಟು ಶೈನಿಂಗ್ ಐತಿ ಈ ಸೀರೆ ಅಂತ. ಇದನ್ನು ಒಂದು 3-4 ವರ್ಷ ಆಯಿತು ಸ್ಟಿಚ್ ಮಾಡಿಸಿ. ನಮ್ಮ ಮಕ್ಕಳ ಮದುವೆಗೆ ಅಂತ ಸ್ಟಿಚ್ ಮಾಡಿಸಿದ್ದು. ಸೊ ಇದು ಕೂಡ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಸೊ ಇದ್ರದ್ದು ಬ್ಲೌಸ್ ಕೂಡ ಅದೇ ಸೀರೆ ಒಳಗೆ ಸ್ಟಿಚ್ ಮಾಡಿಸಿದ್ದು. ರೇಷ್ಮೆ ಸೀರೆಗೆ ಕಾಂಟ್ರಾಸ್ಟ್ ಬ್ಲೌಸು ಸ್ವಲ್ಪ ಸರಿ ಮ್ಯಾಚ್ ಆಗಲ್ಲ ಒಂದೊಂದು ಸರ್ತಿ, ಅವಾಗ ಲುಕ್ಕೆ ಕೆಟ್ಬಿಡುತ್ತೆ. ಸೊ ಬೆಟರ್ ಅದೇ ಸೀರೆಯಿಂದನೇ ಬ್ಲೌಸ್ ಸ್ಟಿಚ್ ಮಾಡಿಸಿ. ನಾರ್ಮಲ್ ಬ್ಲೌಸ್ ಇದು. ಸ್ಲೀವ್ಸ್ ಉದ್ದ ಇಡ್ತಿದ್ದೀನಿ, ಹಾಫ್ ಸ್ಲೀವ್ಸ್ ಏನಂತ ಗೊತ್ತಿಲ್ಲ ನನಗೆ. ಇದು ವಿತ್ ಬಾರ್ಡ್ ಹಚ್ಚಿದ್ದೀನಿ. ಇದು ಬ್ಲೌಸು. ನಾನು ವೇಲ್ ಇದಕ್ಕೆ ನೆಟ್ಟೆಡ್ ವೇಲ್ ತೊಗೊಂಡ್ಬಿಡ್ತೀನಿ ನಾನು, ಹೊರಗಡೆ ಸಿಗುತ್ತಲ್ಲ. ಇದರಿಂದ ಸಿಕ್ಕಾಪಟ್ಟೆ ಮ್ಯಾಚ್ ಆಗುತ್ತೆ, ತುಂಬ ಚೆನ್ನಾಗಿ ಕೂಡ ಕಾಣುತ್ತೆ. ಸೊ ಇವಾಗ ನೆಕ್ಸ್ಟ್ ಲೆಹೆಂಗಾ ನೋಡೋಣ. ಸೊ ನೆಕ್ಸ್ಟ್ ಲೆಹೆಂಗಾ ಬಂದುಬಿಟ್ಟು ದಿಸ್ ಇಸ್ ಅ ಕಾಟನ್ ಸ್ಯಾರಿ ಲೆಹೆಂಗಾ. ಕಾಟನ್ ಅಂದರೆ ಫುಲ್ ಕಾಟನ್ ಇಲ್ಲ, ಸ್ವಲ್ಪ ಮಿಕ್ಸ್ ಕಾಟನ್ ಬರುತ್ತಲ್ಲ ಆ ಥರ. ಇದ್ರ ಬಾರ್ಡ್ರ್ ಸಿಕ್ಕಾಪಟ್ಟೆ ಚೆನ್ನಾಗಿದೆ, ಫುಲ್ ಲೆಂತ್ ಬಾರ್ಡ್ರ್ ಇದೆ. ಈ ಥರ ಲೆಹೆಂಗಾ ಆಫ್ ವೈಟ್ ಇಲ್ಲ, ಒಂಥರ ಕಲರ್ ಅಂದರೆ ಸ್ಕಿನ್ ಕಲರ್ ಮತ್ತು ಬ್ಲ್ಯಾಕ್ ಕಾಂಬಿನೇಷನ್. ತುಂಬ ಚೆನ್ನಾಗಿ ಕಾಣುತ್ತೆ. ಇದು ಈ ಸ್ಯಾರಿ ಬಂದುಬಿಟ್ಟು ಹಾಫ್ ಸ್ಯಾರೀಸ್ ಬರುತ್ತಲ್ಲ, ಒಂದು ಸೈಡ್ ಒಂಥರ ಆ ಥರದ ಸ್ಯಾರಿ. ಸೊ ಇದಕ್ಕೆ ಮ್ಯಾಚಿಂಗ್ ಆಗಿ ರೆಡ್ ಕಲರ್ ಬ್ಲೌಸ್ ಹೊಲಿಸಿರೋದು. ಇದು ಸೀರೆ ಬಟ್ಟೆ ಒಳಗೆ ಹೊಲಿಸಿರೋದು ನೋಡ್ಬೋದು. ಸ್ಲೀವ್ಸು ಉದ್ದ ಇಡ್ತೀವಿ, ಮತ್ತು ಇದು ನೆಟ್ಟೆಡ್ ಸ್ಲೀವ್ಸ್. ಇನ್ನೂ ಸಖತ್ತಾಗಿ ಕಾಣುತ್ತೆ, ಲೈಕ್ ದಿಸ್. ಓಕೆ, ಹಾಂ, ಈ ಥರ ಕಾಣುತ್ತೆ. ಇದು ಕೂಡ ತುಂಬ ಚೆನ್ನಾಗುತ್ತೆ. ಸೊ ಇದಕ್ಕೆ ವೇಲ್ ಬಂದುಬಿಟ್ಟು ಸೀರೆ ಒಳಗೆ ಕಟ್ ಮಾಡ್ಕೊಂಡಿರೋದು. ಇದ್ರದ್ದು ಲೆಹೆಂಗಾ ಸ್ವಲ್ಪ ಫ್ರಿಲ್ ಕಡಿಮೆ ಇದೆ, ಯಾಕಂದರೆ ಸೀರೆ ಕಂಪ್ಲೀಟಾಗಿ ಯೂಸ್ ಮಾಡಿರೋದ್ರಿಂದ ಸ್ವಲ್ಪ ಕಡಿಮೆ ಇದೆ. ವೇಲ್ ಕೂಡ ಸೀರೆ ಒಳಗೆ ಹೊಲಿಸಿರೋದು. ಸೀರೆದೇ ಸ್ವಲ್ಪ ಕಟ್ ಮಾಡಿಬಿಟ್ಟು ಬಾರ್ಡರ್ ಹಚ್ಚಿರೋದು ಈ ಥರ. ಸೊ ಕಂಪ್ಲೀಟಾಗಿ ಯೂಸ್ ಮಾಡ್ಕೊಳ್ಳಿ ಸೀರೆನ, ವೇಸ್ಟ್ ಮಾಡಬೇಡ್ರಿ. ಸೊ ನೆಕ್ಸ್ಟ್ ಲೆಹೆಂಗಾ ತೋರಿಸ್ತೀನಿ. ಸೊ ಇದು ಮೋಸ್ಟ್ ರೀಸೆಂಟ್ ಲೆಹೆಂಗಾ. ಇದನ್ನ ವಿಡಿಯೋ ಕೂಡ ಹಾಕಿದ್ದೀನಿ, ಯಾವ ಥರ ಕನ್ವರ್ಟ್ ಮಾಡಿದ್ದೀನಿ ಸೀರೆಯಿಂದ ಲೆಹೆಂಗಾ ಅಂತ. ನೀವು ಹೋಗಿ ಚೆಕ್ ಮಾಡ್ಕೊಳ್ಳಿ, ನನ್ನ ಚಾನಲ್ ಒಳಗೆ ಇದೆ. ಸೊ ಇದು ಕೂಡ ಮಮ್ಮಿ ಸೀರೆ. ಇದು ನೋಡ್ಬೋದು, ಡಬಲ್ ಶೇಡ್ ಲೆಹೆಂಗಾ. ಇದು ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ಈ ಲೆಹೆಂಗಾದ ಬ್ಲೌಸ್ ಕೂಡ ಅದೇ ಸೀರೆ ಬಟ್ಟೆ ಒಳಗೆ ಹೊಲಿಸಿರೋದು. ನಾರ್ಮಲ್ ಆಗಿ ಏನು ಎಲ್ಲದಕ್ಕೂ ಒಂದೇ ಥರ ಡಿಸೈನ್ ಇಡ್ತೀನಿ ನಾನು, ಜಾಸ್ತಿ ಎಕ್ಸ್ಪೆರಿಮೆಂಟ್ ಎಲ್ಲ ಮಾಡೋಕ್ಕೆ ಹೋಗಲ್ಲ. ಸೊ ಇದು ಬ್ಲೌಸು. ಇದಕ್ಕೂ ವೇಲ್ ಮಾತ್ರ ತೊಗೊಂಡಿರೋದು ಬ್ಲೂ ಕಲರು, ಸ್ವಲ್ಪ ಗ್ರ್ಯಾಂಡ್ ವೇಲೇ ತೊಗೊಂಡಿದ್ದೀನಿ.
ತುಂಬ ಚೆನ್ನಾಗಿ ಕಾಣುತ್ತೆ. ಇದು ಮೋಸ್ಟ್ ರೀಸೆಂಟಾಗಿ ಹೊಲಿಸಿರೋ ಲೆಹೆಂಗಾ ಇದು. ಸೊ ನೆಕ್ಸ್ಟ್ ತೋರಿಸ್ತೀನಿ. ನೆಕ್ಸ್ಟ್ ಬಂದುಬಿಟ್ಟು ಒಂದು ಡ್ರೆಸ್. ಇದು ಫ್ಯಾನ್ಸಿ ಸ್ಯಾರಿಯಿಂದ ಡ್ರೆಸ್ ಹೊಲಿಸಿರೋದು, ತುಂಬ ಚೆನ್ನಾಗಿ ಕಾಣುತ್ತೆ. ಫೋಟೋ ಅಟ್ಯಾಚ್ ಮಾಡಿರ್ತೀನಿ ನಾನು. ಈ ಥರ ಡ್ರೆಸ್ ಇದು, ಫುಲ್ ಲೆಂತ್ ಡ್ರೆಸ್ಸು, ಲೈಕ್ ಸ್ವೀಟ್ ಹಾರ್ಟ್ ನೆಕ್ ಇದೆ, ಸಣ್ಣದಾಗಿ ಸ್ವಲ್ಪ ಸ್ಲೀವ್ಸ್ ಹಚ್ಚಿದ್ದೀನಿ, ಮತ್ತು ಫುಲ್ ಸ್ಯಾರಿನ ಯೂಸ್ ಮಾಡಿ ಹೊಲಿಸಿರೋದು, ಎಲ್ಲೂ ಬಟ್ಟೆ ವೇಸ್ಟ್ ಮಾಡಿಲ್ಲ. ಸೊ ಫ್ರಿಲ್ ಕೂಡ ಸಿಕ್ಕಾಬಟ್ಟೆ ಬರುತ್ತೆ. ಲಾಸ್ಟಿಗೆ ಬಾರ್ಡರ್ ಹಚ್ಚಿದ್ದೀವಿ ಅದೇ ಸ್ಯಾರಿದು. ಇದಕ್ಕೆ ಮಿಡಲ್ ಪಾರ್ಟಿಷನಿಗೆ ಒಂದು ಬೆಲ್ಟ್ ಕೂಡ ಸ್ಟಿಚ್ ಮಾಡಿಕೊಟ್ಟಿದ್ದಾರೆ. ಸೊ ಇದು ಕೂಡ ತುಂಬ ಚೆನ್ನಾಗಿ ಕಾಣುತ್ತೆ. ವೆರಿ ಸಿಂಪಲ್ ಬಟ್ ಫುಲ್ ಫ್ರಿಲ್ ಸಕ್ಕತ್ತಾಗಿ ಕಾಣುತ್ತೆ. ಫೋಟೋ ಹಾಕಿರ್ತೀನಿ, ನೋಡ್ಬೋದು ನೀವು. ತುಂಬ ಚೆನ್ನಾಗಿದೆ ಕಲರ್ ಕೂಡ, ಆಮೇಲೆ ಕಂಫರ್ಟ್ ಐತೆ, ಸಾಫ್ಟ್ ಇದೆ. ನೆಕ್ಸ್ಟ್ ಬಂದುಬಿಟ್ಟು ದಿಸ್ ಲೆಹೆಂಗಾ, ಗ್ರೀನ್ ಮತ್ತು ಆರೆಂಜ್ ಕಾಂಬಿನೇಷನ್ ಲೆಹೆಂಗಾ. ತುಂಬ ಅಂದರೆ ತುಂಬ ಚೆನ್ನಾಗಿದೆ, ನಂಗೆ ಫೇವ್ರೇಟ್ ಇದು. ಕಲರ್ ಕಾಂಬಿನೇಷನ್ ನೋಡಿನೇ ಸಿಕ್ಕಾಬಟ್ಟೆ ನಿಮಗೆ ಸಿಗಲ್ಲ ಹೊರಗಡೆ ತೊಗೋತೀವಂದರೆ ಈ ಥರ ಕಾಂಬಿನೇಷನ್ ಇಲ್ಲ. ಸೊ ಸ್ಟಿಚ್ ಮಾಡಿಸ್ಕೊಳ್ಳಿ, ಬೆಸ್ಟ್ ಅಂತಲೇ ಹೇಳ್ಬೋದು. ಸೊ ಸಖತ್ತಾಗಿದೆ. ಬಾರ್ಡ್ರು, ಸೀರೆ ಶೈನಿಂಗ್ ಎಲ್ಲ ಸಿಕ್ಕಾಬಟ್ಟೆ ಚೆನ್ನಾಗಿದೆ. ಸೊ ಇದಕ್ಕೆ ಬ್ಲೌಸು ಹೊರಗಡೆ ತೊಗೊಂಡೆ, ಅಂದರೆ ಬಟ್ಟೆ ಸೀರೆದಲ್ಲ, ಇದು ಗ್ರೀನ್ ಕಾಂಟ್ರಾಸ್ಟ್ ಇರೋದ್ರಿಂದ ಬೆಸ್ಟ್ ಅನಿಸ್ತು ನನಗೆ. ಸೊ ಗ್ರೀನ್ ಕಲರ್ ಬ್ಲೌಸ್ ಸ್ಟಿಚ್ ಮಾಡಿಸಿನಿ. ಪಫ್ ಸ್ಲೀವ್ಸ್ ಇಡ್ಸಿನಿ, ನಂಗೆ ಭಾರಿ ಇಷ್ಟ ಪಫ್ ಸ್ಲೀವ್ಸ್. ಸೊ ಅದಕ್ಕೆ ಡಬಲ್ ಬಾರ್ಡ್ರ್ ಹಚ್ಚಿ, ಏನಂತಾರೆ ಇದಕ್ಕೆ, ಸ್ಲೀವ್ಸ್ ಹಚ್ಚಿರೋದು ಇದು, 2 ಬಾರ್ಡ್ರ್ ಮಿಕ್ಸ್ ಮಾಡಿ. ಸೊ ಈ ಥರ ಕಾಣುತ್ತೆ. ಇದು ಕೂಡ ತುಂಬ ಚೆನ್ನಾಗಿದೆ ಲೆಹೆಂಗಾ. ಸೊ ಇದಕ್ಕೆ ಗ್ರೀನ್ ಕಲರ್ ವೇಲ್ ತೊಗೊಂಡಿದ್ದೀನಿ. ಸೊ ದಿಸ್ ಇಸ್ ಆಲ್ಸೋ ಮೈ ಫೇವ್ರೆಟ್ ಲೆಹೆಂಗಾ. ನೆಕ್ಸ್ಟ್ ದಿಸ್ ರೆಡ್ ಕಲರ್ ಲೆಹೆಂಗಾ. ಇದಕ್ಕೆ ಈ ಥರ ಬಾರ್ಡ್ರ್ ಇದೆ. ಬಾರ್ಡ್ರ್ ಸಿಕ್ಕಾಪಟ್ಟೆ ಗ್ರ್ಯಾಂಡ್ ಇದೆ. ಇದು ಏನಂತ ನನಗೆ ಗೊತ್ತಿಲ್ಲ ಬಾರ್ಡ್ರ್. ಈ ಸೀರೆ ರೇಷ್ಮೆ ಸೀರೆ ಇದನ್ನು. ಸೊ ಈ ಥರ ಫುಲ್ ಗ್ರ್ಯಾಂಡ್ ಬಾರ್ಡ್ರ್ ಇದೆ. ಇದು ಕೂಡ ನಮ್ಮ ಅಮ್ಮನ ಸೀರೆ. ಬ್ಲೌಸ್ ಬಂದುಬಿಟ್ಟು ಈ ಥರ ಸ್ಟಿಚ್ ಮಾಡಿಸಿರೋದು, ಅಂದರೆ ಸ್ಲೀವ್ಸಿಗೆ ಇಲ್ಲಿ ಲೇಯರ್ ಸ್ಲೀವ್ಸ್ ಥರ ಮಾಡಿಸಿದ್ದು, ನೆರಿಗೆ ಇಡಿಸಿ, ಮತ್ತು ಬಾರ್ಡ್ರ್ ಸಿಕ್ಕಾಪಟ್ಟೆ ಗ್ರ್ಯಾಂಡ್ ಮತ್ತು ಎಲಿಗೆಂಟ್ ಆಗಿರೋದ್ರಿಂದ ಫುಲ್ ಸೈಜ್ ಬಾರ್ಡ್ರ್ ಹಚ್ಚಕ್ಕೆ ಹೇಳಿದ್ವಿ ನಾವು. ಸೊ ನೆಕ್ಸ್ಟ್ ಇದು ನಾರ್ಮಲ್ ಮತ್ತು ಬ್ಲೌಸ್, ಇದು ರೌಂಡ್ ನೆಕ್ ಬ್ಲೌಸ್. ನನ್ನ ಬ್ಲೌಸ್ ಯಾವುದು ಗ್ರ್ಯಾಂಡಾಗಿ ಹೊಲ್ಸೋಕೆ ಹೋಗಲ್ಲ, ಸಿಂಪಲ್ಲಾಗಿ ಇರುತ್ತೆ. ಅದಕ್ಕೆ ಕಾಂಬಿನೇಷನ್ ಆಗಿ ನೆಟ್ಟೆಡ್ ಗ್ರೀನ್ ಕಲರ್ ವೇಲ್ ತೊಗೊಂಡಿದ್ದೀನಿ. ಇದು ಕೂಡ ತುಂಬ ಇಷ್ಟ ನನಗೆ ಲೆಹೆಂಗಾ. ಫುಲ್ ಕಂಫರ್ಟ್ ಅಂದರೆ ಕಂಫರ್ಟ್ ಐತಿ, ಅಂದರೆ ಚುಚ್ಚೋ ಅಂಥದ್ದು ಏನಿಲ್ಲ ಇದು ಒಳಗೆ. ತುಂಬ ಆರಾಮಾಗಿ ಇರ್ಬೋದು ಇವನ್ನೆಲ್ಲ ಹಾಕ್ಕೊಂಡಾಗೆ. ಸೊ ಇದು ಕೂಡ ನನ್ನ ಫೇವ್ರೆಟ್ ಲೆಹೆಂಗಾ. ಸಿ ದ ಮೆಸ್. ಸೊ ಇವಾಗ ನೆಕ್ಸ್ಟ್ ತೋರಿಸ್ತೀನಿ. ಸೊ ನೆಕ್ಸ್ಟ್ ಬಂದುಬಿಟ್ಟು ಮೈ ಫೇವ್ರೆಟ್ ಫ್ರಾಕ್ ಅಂತಲೇ ಹೇಳ್ಬೋದು. ಇಟ್ಸ್ ಲೈಕ್ ಅ ಲಾಂಗ್ ಫ್ರಾಕ್ ಕೈಂಡ್. ಸೊ ಈ ಥರ ಇದು ನಮ್ಮ ಅಮ್ಮನ ಸೀರೆದು. ನಂಗೆ ಇದು ಏನು ಫ್ಯಾನ್ಸಿ ಸ್ಯಾರಿ ಇದು. ಸೊ ಇದ್ರದ್ದು ಏನು ಬಾರ್ಡ್ರ್ ಸಿಕ್ಕಾಪಟ್ಟೆ ಚೆನ್ನಾಗಿದೆ, ವರ್ಕ್ಡ್ ಬಾರ್ಡ್ರ್ ಇದೆ. ಸೊ ಇದಿಷ್ಟು ಬಾಡಿಗೆ ಹಚ್ಚಿರೋದು. ಆಮೇಲೆ ಪಫ್ ಸ್ಲೀವ್ಸ್. ನೆಕ್ಸ್ಟ್ ಬಂದ್ಬಿಟ್ಟು ಕಂಪ್ಲೀಟ್ ಸೀರೆ ಯೂಸ್ ಮಾಡಿ ಲೆಹೆಂಗಾ ಸ್ಟಿಚ್ ಮಾಡಿಸಿರೋದು. ಬಾರ್ಡರ್ ಹಿಂಗಿದೆ, ಫುಲ್ಲು ಸಿಕ್ಕಾಬಟ್ಟೆ ಫ್ರಿಲ್ ಇದೆ. ಇದು ಡ್ರೆಸ್ ಕೂಡ ತುಂಬ ಚೆನ್ನಾಗಿ ಕಾಣುತ್ತೆ. ಇದ್ರದ್ದು ಕೂಡ ಫೋಟೋ ಅಟ್ಯಾಚ್ ಮಾಡಿರ್ತೀನಿ, ನೀವು ಚೆಕ್ ಮಾಡ್ಕೋಬೋದು. ಸೊ ನೆಕ್ಸ್ಟ್ ಬಂದುಬಿಟ್ಟು ಈ ಕಲರ್ ಲೆಹೆಂಗಾ, ಪರ್ಪಲ್ ಕಲರು. ಇದು ಕೂಡ ನಮ್ಮ ಅಜ್ಜಿ ಸೀರೆ. ಸೊ ತುಂಬ ಚೆನ್ನಾಗಿ ಕಾಣುತ್ತೆ. ಇದ್ರದ್ದು ಸ್ವಲ್ಪ ಅಂದರೆ ಏನು ಸೆರಗು ಗ್ರ್ಯಾಂಡ್ ಇರೋದ್ರಿಂದ ಅದರಿಂದನೇ ಬ್ಲೌಸ್ ಹೊಲಿಸಿರೋ ನಮ್ಮಮ್ಮ ಹೊಲಿಸಿರೋದು. ಇದು ಫುಲ್ ಗ್ರ್ಯಾಂಡ್ ಬ್ಲೌಸ್ ಇದೆ. ನಾರ್ಮಲ್ ಇದೇ ಥರ ಸ್ಲೀವ್ಸ್ ಹಚ್ಚಿವಿ, ಸಿಂಪಲ್. ಇದಕ್ಕೆಲ್ಲ ಗೋಲ್ಡ್ ಕಲರ್ ವೇಲ್ ಇದೆ ನಮ್ಮ ಹತ್ರ, ಒಂದು 2-3 ಥರದ್ದು. ಸೊ ಮಿಸ್ ಮ್ಯಾಚ್ ಮಾಡಿ ಹಾಕೋಬೋದು. ಒಂದು ಗೋಲ್ಡ್ ಕಲರ್ ವೇಲ್ ಅಂತೂ ಎಲ್ಲರೂ ತಗೊಳ್ಳಿ. ನೆಕ್ಸ್ಟ್ ಈಸ್ ದಿಸ್ ಬ್ಯೂಟಿಫುಲ್ ಲೆಹೆಂಗಾ. ಇದು ಹಳೇ ಸೀರೆ ಥರದ್ದು ಸಖತ್ತಾಗಿ ಕಾಣುತ್ತೆ. ಆ್ಯಕ್ಚುಲಿ ಈ ಥರದ ಲೆಹೆಂಗಾ ಭಾಳ ಟ್ರೆಂಡಾಗಿತ್ತು ಆವಾಗ. ಸೊ ಇವಾಗೂ ಇದೆ, ನೋಡ್ಬೋದು ಎಷ್ಟು ಚೆನ್ನಾಗಿದೆ. ಈ ಬಾರ್ಡ್ರು ಸಿಕ್ಕಾಬಟ್ಟೆ ಕ್ಯೂಟಾಗಿ ಕಾಣುತ್ತೆ. ಇದು ಫುಲ್ಲು ಪ್ಲೇನ್, ಇದು ಬಾರ್ಡ್ರ್ ಮಾತ್ರ ಪಿಂಕ್ ಕಲರ್ ಇದೆ. ಇದ್ರದ್ದು ಬ್ಲೌಸ್ ಕೂಡ ಅದೇ ಥರ ಹೊಲಿಸೀನಿ. ಬಾಡಿ ಪೂರ್ತಿ ಬ್ಲೂ ಕಲರೇ ಇದೆ, ಸ್ಲೀವ್ಸ್ ಮಾತ್ರ ಪಿಂಕ್ ಕಲರ್ ಹಚ್ಚಿವಿ. ಕಾಂಟ್ರಾಸ್ಟ್ ಸಕ್ಕದಾಗಿ ಕಾಣುತ್ತೆ. ಇದಕ್ಕೆ ಬೇಸಿಕ್ಕಾಗಿ ಪಿಂಕ್ ಕಲರ್ ವೇಲ್ ಹಾಕೊಂಡ್ರೆ ಸಾಕು. ಈ ಥರದ್ದು ಮಿರರ್ ವರ್ಕ್ ವೇಲ್ಗಳು ಸಿಗುತ್ತೆ ನಿಮಗೆ ಸಿಕ್ಕಾಬಟ್ಟೆ ಮಾರ್ಕೆಟ್ ಒಳಗೆ.
ಇದನ್ನು ಇದಕ್ಕೆ ಮ್ಯಾಚ್ ಮಾಡ್ಕೊಂಡ್ರೆ ಬ್ಯೂಟಿಫುಲ್ಲಾಗಿ ಒಂದು ಲೆಹೆಂಗಾ ರೆಡಿ ಆಯಿತು. ಸೊ ಇದು ಕೂಡ ನನ್ನ ಫೇವ್ರೆಟ್ ಬಿಕಾಸ್ ಇದು ಟೆಕ್ಸ್ಚರ್ ಎಲ್ಲ ಸಖತ್ತಾಗಿದೆ. ಇದು ಒಂಥರ ಹಳ್ಳಿ ವೈಬ್ ಕೊಡುತ್ತೆ. ತುಂಬ ಚೆನ್ನಾಗಿದೆ ಈ ಲೆಹೆಂಗಾ ಕೂಡ. ಇದನ್ನು ಸುಮಾರು ವರ್ಷ ಆಯಿತು, ಅಂದರೆ ಒಂದು 2-3 ವರ್ಷ ಅಂತೂ ಆಯಿತು ಇದನ್ನು ಹೊಲಿಸಿ. ಸೊ ನೆಕ್ಸ್ಟ್ ಯಾವುದು ತೋರಿಸ್ತೀನಿ. ನೆಕ್ಸ್ಟ್ ಬಂದುಬಿಟ್ಟು ಇದು ರೆಡ್ ಕಲರ್ ಲೆಹೆಂಗಾ. ಇದಕ್ಕೆ ಪ್ಲೇನ್ ರೆಡ್, ಇದು ಏನು ಅಂದರೆ ಗೋಲ್ಡನ್ ಬಾರ್ಡರ್ ಇದೆ, ಪ್ಯೂರ್ ರೆಡ್ ಕಲರ್ ಲೆಹೆಂಗಾ ಇದು. ಇದಕ್ಕೆ ಸೇಮ್ ಬ್ಲೌಸ್ ಕೂಡ ಅದೇ ಬಟ್ಟೆ ಒಳಗೆ ಸ್ಟಿಚ್ ಮಾಡಿಸಿರೋದು. ಆ್ಯಂಡ್ ಏನು ಸ್ಲೀವ್ಸ್ ಇದೇ ಥರ ಇಡ್ಸಿರೋದು. ಸೊ ಇದಕ್ಕೆ ನಾನು ಗ್ರೀನ್ ಕಲರ್ ವೇಲ್ ಮ್ಯಾಚ್ ಮಾಡಿದ್ದೀನಿ. ನೀವು ಗೋಲ್ಡ್ ಹಾಕಿದರೆ ಈ ರೆಡ್ಡು ಗೋಲ್ಡ್ ಅಷ್ಟು ಕಾಂಬಿನೇಷನ್ ಅಂದರೆ ಗ್ರ್ಯಾಂಡಾಗಿ ಕಾಣಲ್ಲ, ಇದು ಸಿಂಪಲಾಗಿ ಕಾಣುತ್ತೆ. ಸೊ ರೆಡ್ ಗ್ರೀನ್ ಕಾಂಬಿನೇಷನ್ ತುಂಬ ವರ್ಕ್ ಆಗೋದಲ್ಲ. ಸ್ವಲ್ಪ ಡಾರ್ಕ್ ಗ್ರೀನ್ ವೇಲ್ ತೊಗೊಂಡಿದ್ದೆ, ಒಂದು ನಿಮಿಷ ವೇಲ್ ತೋರಿಸ್ತೀನಿ. ಸೊ ಇದು ವೇಲ್ ಗ್ರ್ಯಾಂಡ್ ಡಾರ್ಕ್ ಗ್ರೀನ್ ಕಲರ್ ನೋಡ್ಬೋದು, ಸಿಕ್ಕಾಬಟ್ಟೆ ಕಾಂಬಿನೇಷನ್ ಸಖತ್ತಾಗಿ ಕಾಣುತ್ತೆ. ನಿಮ್ಮ ಫೋಟೋ ಅಟ್ಯಾಚ್ ಮಾಡಿರ್ತೀನಿ ನಾನು ಯಾವ ಥರ ಹಾಕಿದ್ದೆ ಇದನ್ನ ಅಂತ. ಇದು ಕೂಡ ಸುಮಾರು ವರ್ಷ ಆಯಿತು, ಒಂದು 2-3 ವರ್ಷ ಆಯಿತು. ಇವಾಗ ರೀಸೆಂಟಾಗಿ ಯಾವುದು ಸ್ಟಿಚ್ಚೇ ಮಾಡಿಸಿಲ್ಲ ನಾನು, ಏನು ಫಂಕ್ಷನ್ ಏನಿಲ್ಲ ಅಂದ್ಬಿಟ್ಟು. ಸೊ ಇದು ಈ ಥರ ಕಾಣುತ್ತೆ. ಸೊ ಒಂದೊಂದು ಸತಿ ವೇಲ್ ಮೇಲೆ ಡಿಪೆಂಡ್ ಆಗುತ್ತೆ ನಿಮ್ಮದು ಏನು ಔಟ್ಲುಕ್ಕು. ಸೊ ವೇಲ್ಗಳು ಕೂಡ ಕರೆಕ್ಟಾಗಿ ಮ್ಯಾಚ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ತೋರಿಸ್ತೀನಿ. ನೆಕ್ಸ್ಟು ಈ ಲೆಹೆಂಗಾ, ಇದು ಕಾಟನ್ ಮಿಕ್ಸ್ ಬರುತ್ತಲ್ಲ ಸೀರೆ, ಆ ಥರದ್ರೊಳಗೆ ಹೊಲಿಸಿರೋದು. ಇದು ತುಂಬ ಕಂಫರ್ಟಬಲ್ ಲೆಹೆಂಗಾ ಇದು. ಸೊ ಸಿಂಪಲ್ ಪ್ಲೇನ್ ಪಿಂಕ್ ಲೆಹೆಂಗಾ ಇದು. ತುಂಬ ಚೆನ್ನಾಗಿ ಕಾಣುತ್ತೆ. ಇದಕ್ಕೆ ನಾರ್ಮಲ್ ಪಿಂಕ್ ಕಲರ್ ಬ್ಲೌಸ್ ಇದೆ ಅದೇ ಬಟ್ಟೆ ಒಳಗೆ, ಮತ್ತು ಗೋಲ್ಡನ್ ಕಲರ್ ವೇಲ್ ಮ್ಯಾಚ್ ಮಾಡ್ಕೊಂಡಿದ್ದೀವಿ. ಸೊ ನೆಕ್ಸ್ಟ್ ಬಂದುಬಿಟ್ಟು ಒಂದು ಸ್ಯಾರಿ, ಇದು ವೈಟ್ ಕಲರ್ ಸೀರೆ ಒಳಗೆ ಹೊಲಿಸಿರೋ ಅಂಥದ್ದು ಲೈಕ್ ದಿಸ್. ಓಕೆ, ಸೊ ಈ ಥರದ್ದು ಇದಕ್ಕೆ ಬಟರ್ಫ್ಲೈ ಸ್ಲೀವ್ಸ್ ಅಂತಾರಲ್ಲ, ಸೊ ಅದನ್ನು ಹಿಡಿಸಿರೋದು. ಬಾಡಿಗೆ ಬ್ಲೂ ಕಲರ್ ಬಾರ್ಡರ್ ಹಚ್ಚಿರೋದು. ಇದು ಕಂಪ್ಲೀಟ್ ಸೀರೆ, ಇದನ್ನು ಅಷ್ಟೇ ಕಂಪ್ಲೀಟ್ ಸೀರೆ ಒಳಗೆ ಹೊಲಿಸಿರೋದು. ಸಿಕ್ಕಾಬಟ್ಟೆ ಫ್ರಿಲ್ ಇದೆ ಮತ್ತು ಬ್ಲೂ ಕಲರ್ ಬಾರ್ಡ್ರು ಸಕ್ಕತ್ತಾಗಿ ಕಾಣುತ್ತೆ. ಇದು ಕೂಡ ನಿಮಗೆ ಫೋಟೋ ಇದ್ದರೆ ಹಾಕಿರ್ತೀನಿ, ಫೋಟೋ ಇಲ್ಲ ಅಂದರೆ. ಫಸ್ಟ್ ಡ್ರೆಸ್ ನಾನು ಸ್ಟಿಚ್ ಮಾಡಿಸಿದ್ದು. ಸೊ ದಿಸ್ ವಾಸ್ ಮೈ ಫಸ್ಟ್ ಡ್ರೆಸ್. ಇದು ಸ್ವಲ್ಪ ಹಾರ್ಡ್ ಟಿಶ್ಯೂ ಸ್ಯಾರೀಸ್ ಬರುತ್ತಲ್ಲ ಆ ಥರದ್ದಿತ್ತು. ಅಮ್ಮನ ಸೀರೆದು ಇದು ಕೂಡ ಲೈಕ್ ಪ್ಲೇನ್ ಇದೆ ಇದು ಪೂರ್ತಿ. ಇದ್ರದ್ದು ಫ್ರಿಲ್ಗಳು ಚೆನ್ನಾಗಿ ಕಾಣುತ್ತೆ, ಆ ಥರ ಬರಲ್ಲ, ಇದ್ರದ್ದು ಫ್ರಿಲ್ಲೇ ಬೇರೆ ಥರ ಬರುತ್ತೆ. ಸೊ ಇದು ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ಬಾಡಿ ಗ್ರ್ಯಾಂಡ್ ಇದೆ, ಸ್ವಲ್ಪ ವರ್ಕ್ ಐತಿ ಈ ಥರದ್ದು. ಸೊ ನೆಕ್ಸ್ಟ್ ಇದಕ್ಕೆ ಒಂದು ಲೇಸ್ ಹಚ್ಚಿದ್ದೀನಿ ಮತ್ತು ಸ್ಮಾಲ್ ಸ್ಲೀವ್ಸ್ ಇಡ್ಸಿರೋದು. ಸೊ ಇಷ್ಟು ಆಗೈತೆ. ಇದು ಕೂಡ ತುಂಬ ಚೆನ್ನಾಗಿದೆ. ಇದು ಆಲ್ಮೋಸ್ಟ್ ಒಂದು 5-6 ವರ್ಷ ಆಯಿತು. ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.